5 ಸ್ಟಾರ್ ಹೋಟೆಲ್ಗೆ ಹೋಗೋ ಮುನ್ನ ಎಚ್ಚರವನ್ನ ವಹಿಸಿ. ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳ ಕರ್ಮಕಾಂಡ ಬಯಲಾಗಿದೆ. ಪೆಗನ್ ಬಾಟಲ್ಸ್ ಪಬ್ನಲ್ಲಿ ಕೊಳೆತ ತರಕಾರಿ, ಸತ್ತ ಜಿರಳೆಗಳು ಪತ್ತೆಯಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ನಿನ್ನೆ ರಾತ್ರಿಯೂ ಕೂಡ ದಾಳಿ ನಡೆದಿದ್ದು, ಯುಬಿ ಸಿಟಿಯ ಪಬ್ ರೆಸ್ಟೋರೆಂಟ್ ಮೇಲೆ ನಿನ್ನೆ ರಾತ್ರಿವರೆಗೂ ಕೂಡ ದಾಳಿಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ರೇಡ್ ಆಗಿದೆ. ಗೋಮಾಂಸ 45 ಕೆಜಿ, 50 ಕೆಜಿ ಬಾತುಕೋಳಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತದ್ದು. ಕೊಳೆತ ಮಾಂಸವನ್ನ ಇಟ್ಟಿದ್ದ ಕಾರಣ ಯುಬಿ ಸಿಟಿಯಲ್ಲಿರೋ ಸ್ಕೈ ಅಡುಗೆ ಮನೆ ಲಾಕ್ ಮಾಡಿಸಿದ್ದಾರೆ ಅಧಿಕಾರಿಗಳು. 59 ಹೋಟೆಲ್ಗಳಲ್ಲಿ ತಪಾಸಣೆಯನ್ನ ನಡೆಸಿ 30 ಮಾಲೀಕರಿಗೆ ಈ ತಪಾಸಣೆ ಸಂದರ್ಭದಲ್ಲಿ ಕಂಡುಬಂದಂತಹ ಲೋಪಗಳ ವಿರುದ್ಧ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಯುಬಿ ಸಿಟಿಯ 16ನೇ ಮಹಡಿಯಲ್ಲಿರೋ ಸ್ಕೈ ಬಾರ್ನಲ್ಲಿ ತಪಾಸಣೆ ನಡೆಸಿದಾಗ ಕೊಳೆತ ಸ್ಥಿತಿಯಲ್ಲಿ ಮಾಂಸ ಪದಾರ್ಥಗಳು ಪತ್ತೆಯಾಗಿದೆ. ಐಷಾರಾಮಿ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿಲ್ಲ, ಸ್ವಚ್ಛತೆ ಆಗಬೇಕು ಅನ್ನೋ ಉದ್ದೇಶದಿಂದ ದಾಳಿ ಆಗ್ತಾ ಇದೆ ಅನ್ನೋದಾಗಿ ಸುವರ್ಣ ನ್ಯೂಸ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. ದಿಢೀರಂತ ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳ ಮೇಲೆ 3 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಇದು ಯಾವುದೇ ರೀತಿ ಉದ್ದೇಶಿತ ದಾಳಿಯಲ್ಲ ಅನ್ನೋದಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವರು. ನಮ್ಮ ಜೊತೆಗೆ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಸೂಚನೆ ಮೇರೆಗೆ ಈಗಾಗಲೇ ಪಂಚತಾರ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಆಗಿದೆ ಮತ್ತು ಈಗ ಅದನ್ನು ಲ್ಯಾಬ್ಗೆ ಕೊಟ್ಟಿದ್ದಾರೆ? ಯಾವಾಗ ರಿಪೋರ್ಟ್ ಬರುತ್ತೆ, ಹೇಗೆ? ನೋಡಿ, ಪ್ರತಿಯೊಂದು ಹೋಟೆಲ್ಗಳಲ್ಲಿ ಏನು ಇವತ್ತು ರೇಡ್ ಮಾಡಿದಾರ ಅದೆಲ್ಲ ಸ್ಯಾಂಪಲ್ಗಳನ್ನು ಇವತ್ತು ಕಳಿಸಿದ್ದಾರೆ. ಒಂದು. ಎರಡನೇದು, ಇದು ಪಂಚತಾರೆಗೆ ಮಾತ್ರ ಸೀಮಿತವಾಗಿಲ್ಲ. ನಮಗೆ ಪಂಚತಾರದಿಂದ ಹಿಡಿದು ರಸ್ತೆ ಬದಿಯಲ್ಲಿದ್ದವರೆಗೂ ನಮಗೆಲ್ಲ ಒಂದೇ ರೀತಿಯಿಂದ ಇರುವಂಥದ್ದು. ಆದರೆ ನಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯವಿಲ್ಲೆಂಬ ಭಾವನೆ ಯಾರ ತಲೆ ಕೂಡ ಬರಬಾರ್ದು. ಅವರವರ ಪರಿಸ್ಥಿತಿ ಏನಿದೆ ಅಂತ ತೋರಿಸಿಕೊಳ್ಳೋದು ನನ್ನ ಜವಾಬ್ದಾರಿ. ಜನರಿಗೆ ಕೂಡ ಎಲ್ಲಿ ಹೋದರೂ ಕೂಡ ಅದು ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ಗೆ ಹೋಗೋದನ್ನು ಕೂಡ ಭಾಳ ಜಾಗೃತಿಯಿಂದ ಇರಬೇಕಂತ ಹೇಳಿ ತೋರಿಸ್ಕೊಡೋ ನನ್ನ ಕೆಲಸ ಇವತ್ತು ಆಗಿದೆ. ಅದಲ್ಲದೆ ನಾವಿದು ಪನಿಷ್ಮೆಂಟ್ ಶಿಕ್ಷೆ ಕೊಡಲಿಕ್ಕಂತ ಮಾಡಿದ್ದು ಅಲ್ಲ. ಯಾಕೆಂತ ಹೇಳಿದರೆ ದೊಡ್ಡ ದೊಡ್ಡ ಹೋಟೆಲ್ಗಳು ಇವತ್ತು ನಮ್ಮ ನಗರದ ಬೆಳವಣಿಗೆಗಳಿಗೆ ಅದರ ಕೊಡುಗೆ ಕೊಟ್ಟಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಬಂಡವಾಳ ಹಾಕಿ ಬಂದವರಿಗೆ ಟೂರಿಸಮ್ ಅದೆಲ್ಲ ಮಾಡಿಕೊಂಡು ಅವ್ರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಆದ ವ್ಯವಸ್ಥೆ ಇದ್ದದ್ದನ್ನು ನಾವು ಸರಿಪಡಿಸ್ಕೊಂಡು ಹೋಗಬೇಕಲ್ಲ, ಇದನ್ನು ಮುಂದೆ ಸರಿಪಡಿಸಬೇಕು. ನಮಗೆ ಇಲ್ಲಿ ಹೆಲ್ತಿ ಫುಡ್ ಜನರಿಗೆ ಸಿಗಬೇಕು, ವಿಚಾರ ಅಷ್ಟೇ ಅಲ್ಲದೆ ನಮಗೆ ಅವ್ರ ಮೇಲೆ ಯಾವ ದ್ವೇಷವಿಲ್ಲ. ಅವ್ರು ಪಟ್ಟ ಶ್ರಮಕ್ಕೆ ಅವ್ರು ಪಟ್ಟ ನಮಗೆ ವಿಶೇಷ ಅವ್ರ ಮೇಲೆ ನಮಗೆ ಗೌರವ ಇದೆ. ಇದರಲ್ಲಿ ಅವರು ಕೆಳಗಿನ ಸ್ಟಾಫನ್ನು ಅವ್ರು ಸರಿಪಡಿಸಲಿ. ಯುಬಿ ಸಿಟಿ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.